ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಆದರೆ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಬಿಗ್ ಬಾಸ್ ಸೀಸನ್ ಅನ್ನೋದರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ನು ಭಾನುವಾರದ ಇವತ್ತಿನ ಒಂದು ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಯಾವೆಲ್ಲ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತೊಗೊಂಡಿದ್ದಾರೆ. ಇನ್ನು ಇವತ್ತಿನ ಒಂದು ಪಂಚಾಯಿತಿಯಲ್ಲಿ ಯಾವ ವಿಶೇಷವಾದಂತಹ ಟಾಸ್ಕ್ಗಳನ್ನು ಮನೆಯ ಕಂಟೆಸ್ಟೆಂಟ್ಗಳಿಗೆ ಕಿಚ್ಚ ಸುದೀಪ್ ಅವರು ನೀಡಿದ್ದಾರೆ. ಜೊತೆಗೆ ಇವತ್ತಿನ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು, ಅಂದರೆ ಈ ವಾರದ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾವ ಕಂಟೆಸ್ಟೆಂಟ್ಗೆ ಸಿಗ್ತಾ ಇದೆ ಅನ್ನುವಂತಹ ಕಂಪ್ಲೀಟ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಹೌದು, ಬಿಗ್ ಬಾಸ್ ಸೀಸನ್ ಅನ್ನೋದರ ಈ ಒಂದು 6ನೇ ವಾರದಲ್ಲಿ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಹಳಷ್ಟು ಟಾಸ್ಕ್ಗಳನ್ನು ಬಿಗ್ ಬಾಸ್ ಅವರು ನೀಡಿದ್ದಾರೆ. ಇನ್ನು ಈ ವಾರದ ಒಂದು ಟಾಸ್ಕ್ ವಿಚಾರವಾಗಿ ಮನೆಯಲ್ಲಿ 4 ತಂಡಗಳು ರಚನೆಯಾಗಿರುತ್ತೆ. ಈ 4 ತಂಡಗಳಲ್ಲಿ ಅತಿ ಹೆಚ್ಚು ಒಂದು ಟಾಸ್ಕ್ಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಭವ್ಯ ಗೌಡ ಅವರು ಈ ವಾರದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕಳಪೆ ಮತ್ತು ಅತ್ಯುತ್ತಮ ಒಂದು ಚಟುವಟಿಕೆ ಏನಿದೆ, ಈ ಒಂದು ಚಟುವಟಿಕೆಯಲ್ಲಿ ಮನೆಯ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅತಿ ಹೆಚ್ಚು ಓಟ್ಗಳನ್ನು ನೀಡಿ ಈ ವಾರ ಭವ್ಯ ಗೌಡ ಅವರಿಗೆ ಅತ್ಯುತ್ತಮ ಅಂತೇಳಿ ಕೊಟ್ಟಿರ್ತಾರೆ. ಆದರೆ ಇದ್ರ ಬಗ್ಗೆ ನಿನ್ನೆ ಕಿಚ್ಚ ಸುದೀಪ್ ಅವರು ಕೂಡ ಶನಿವಾರದ ಒಂದು ಪಂಚಾಯಿತಿಯಲ್ಲಿ ಮನೆಯ ಕೆಲವು ಕಂಟೆಸ್ಟೆಂಟ್ಗಳಿಗೆ ಈ ವಾರದಲ್ಲಿ ಆದಂತಹ ತಪ್ಪುಗಳನ್ನು ತಿದ್ದುವಂತಹ ಕೆಲಸವನ್ನು ನಿನ್ನೆಯ ಒಂದು ಪಂಚಾಯಿತಿಯಲ್ಲಿ ಮಾಡಿರ್ತಾರೆ. ಇನ್ನು ಮನೆಯ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ನಿನ್ನೆಯ ಒಂದು ಪಂಚಾಯಿತಿಯಲ್ಲಿನೇ ಸಮಾಧಾನವಾಗಿಯೇ ಒಂದು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ಕೂಡ ತಗೊಂಡಿರ್ತಾರೆ. ಇನ್ನು ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ವಿಚಾರವಾಗಿ ಕೂಡ ನಿನ್ನೆಯ ಒಂದು ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿರ್ತಾರೆ. ಇನ್ನು ನಿನ್ನೆ ಕೊಟ್ಟಂತಹ ಚಟುವಟಿಕೆ ಏನಿದೆ ಅಂದರೆ ಒಂದೊಂದು ಬೋರ್ಡ್ಗಳನ್ನು ತೋರಿಸಿ ಆ ಒಂದು ಬೋರ್ಡ್ನಲ್ಲಿರುವಂತಹ ಒಂದು ಹೆಸರನ್ನು ಬಳಸಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಯಾರು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಅಂತೇಳಿ ಒಂದು ಚಟುವಟಿಕೆಯನ್ನು ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಭವ್ಯ ಗೌಡ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂದರೆ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ವಾರದಲ್ಲಿ ಸಣ್ಣ ಒಂದು ಸ್ವಲ್ಪದರಲ್ಲಿ ಮಾತ್ರ ಮಿಸ್ ಆಗಿದೆ. ಅಂದರೆ ಈ ವಾರದ ಮೆಚ್ಚುಗೆ ಚಪ್ಪಾಳೆ ಭವ್ಯ ಗೌಡ ಅವರಿಗೆ ಸಿಗಬೇಕಾಗಿತ್ತು. ಯಾಕಂದರೆ ಈ ವಾರದಲ್ಲಿ ಅವರು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಹಾಗೆ ಅತ್ಯುತ್ತಮವಾಗಿ ಆ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಿದ್ದಾರೆ. ಆದರೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಆ ಒಂದು ಜಾಗದಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ಳದೇ ಇರೋ ಕಾರಣ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಭವ್ಯ ಗೌಡ ಅವರಿಗೆ ಮಿಸ್ ಆಗ್ತಾ ಇದೆ ಅಂತೇಳಿ ಸ್ವತಃ ಕಿಚ್ಚ ಸುದೀಪ್ ಅವರೇ ನಿನ್ನೆಯ ಒಂದು ಪಂಚಾಯಿತಿಯಲ್ಲಿ ಹೇಳಿರುವಂಥದ್ದು. ಇನ್ನು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಪ್ರತಿ ವಾರ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ನೀಡ್ತಾ ಇರ್ತಾರೆ. ಆದರೆ ಕಳೆದ ವಾರ ಮೊದಲ ಕಿಚ್ಚನ ಚಪ್ಪಾಳೆಯನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿರುವಂತಹ ಹನುಮಂತು ಅವರು, ಅಂದರೆ ಸೀಸನ್ 11ರ ಮೊದಲ ಕಿಚ್ಚನ ಚಪ್ಪಾಳೆ ಹನುಮಂತು ಅವರಿಗೆ ಸಿಕ್ಕಿರುತ್ತೆ. ಇನ್ನು ಎರಡನೇ ಕಿಚ್ಚನ ಚಪ್ಪಾಳೆ ಈ ವಾರದಲ್ಲಿ ಭವ್ಯ ಗೌಡ ಅವರಿಗೆ ಸಿಗಬೇಕಾಗಿತ್ತು. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿದರು ಭವ್ಯ ಗೌಡ ಅವರಿಗೆ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ಬೋದು, ಅಥವಾ ಈ ವಾರದಲ್ಲಿ 2ನೇ ಬಾರಿ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರೋ ಕಾರಣ ತ್ರಿವಿಕ್ರಮ್ ಅವ್ರಿಗೂ ಕೂಡ ಈ ಒಂದು ಮೆಚ್ಚುಗೆ ಚಪ್ಪಾಳೆ ಸಿಗ್ಬೋದು ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು. ಹಾಗೆ ಈ ಒಂದು ಟಾಸ್ಕ್ನ ವಿಚಾರದಲ್ಲಿ ಒಂದು ಹೊಸ ಟ್ವಿಸ್ಟ್ ಕೊಟ್ಟಂತಹ ಮಂಜು ಏನಿದ್ದಾರೆ, ಮಂಜು ಅವ್ರಿಗೂ ಕೂಡ ಈ ವಾರದ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಬಹುದು ಅನ್ನುವಂಥ ಒಂದು ಚಾನ್ಸಸ್ ಎಲ್ರಿಗೂ ಕೂಡ ಇತ್ತು. ಸದ್ಯ ನಿನ್ನೆ ಭವ್ಯ ಗೌಡ ಅವರಿಗೆ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಸ್ಟ್ಯಾಂಡ್ ತೊಗೋಬೇಕಾದಂತಹ ಜಾಗದಲ್ಲಿ ಸ್ಟ್ಯಾಂಡ್ ತೊಗೊಂಡಿಲ್ಲ. ಹಾಗಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಭವ್ಯ ಅವರಿಗೆ ಸಿಗ್ತಾ ಇಲ್ಲ ಅಂತೇಳಿ ನೇರವಾಗಿ ಕಿಚ್ಚ ಸುದೀಪ್ ಅವರು ತಿಳಿಸಿದ್ದಾರೆ. ಇನ್ನು ಇವತ್ತಿನ ಒಂದು ಭಾನುವಾರದ ಪಂಚಾಯಿತಿಯಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾವುದಾದ್ರೂ ಕಂಟೆಸ್ಟೆಂಟ್ಗೆ ಸಿಗ್ಬಹುದಾ ಅಂತೇಳಿ ಕೇಳೋದಾದರೆ, ಹೌದು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಪ್ರತಿ ವಾರ ಕೂಡ ಸಿಗ್ತಾ ಇತ್ತು ಮೊದಲು ಹಳೆ ಸೀಸನ್ಗಳಲ್ಲಿ. ಆದರೆ ಈ ಸೀಸನ್ಗಳ ವಿಚಾರಕ್ಕೆ ಬಂತು ಅಂತ ಹೇಳಿದರೆ ಈಗಾಗಲೇ 6ನೇ ವಾರದ ಪಂಚಾಯಿತಿ ಶುರುವಾಗಿದೆ. ಕಳೆದ 4 ವಾರಗಳಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾವುದೇ ಕಂಟೆಸ್ಟೆಂಟ್ಗೆ ಸಿಕ್ಕಿರಲಿಲ್ಲ. ಇನ್ನು 5ನೇ ವಾರದಲ್ಲಿ ಮೊದಲನೇದಾಗಿ ಸೀಸನ್ 11ರ ಮೆಚ್ಚುಗೆ ಚಪ್ಪಾಳೆಯನ್ನು ಹನುಮಂತು ಪಡ್ಕೊಂಡಿರ್ತಾರೆ. ಇನ್ನು 6ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಬೇಕಿದ್ದಿದ್ರೆ ನೆನ್ನೆನೇ ಸಿಗಬೇಕಿತ್ತು. ಅಂದರೆ ಭವ್ಯ ಗೌಡ ಅವರಿಗೆ ಸಿಗಬೇಕಾದಂತಹ ಕಿಚ್ಚನ ಚಪ್ಪಾಳೆ ಬೇರೆಯವರಿಗೆ ಸಿಗ್ತಾ ಇದೆ. ಸ್ವಲ್ಪದರಲ್ಲಿ ಭವ್ಯ ಅವರಿಗೆ ಮಿಸ್ ಆಗಿದೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಅಲ್ಲೇನೆ ಯಾರಿಗೆ ಆ ವಾರದ ಈ ಒಂದು 6ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ತಾ ಇದೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು. ಆದರೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಭವ್ಯ ಗೌಡ ಅವರಿಗೆ ಒಂದು ಸ್ವಲ್ಪ ಸಣ್ಣ ವಿಚಾರದಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಮಿಸ್ ಆಗಿದೆ. ಜೊತೆಗೆ ಬಿಗ್ ಬಾಸ್ ಮನೆಯ ಯಾವುದೇ ಕಂಟೆಸ್ಟೆಂಟ್ಗಳಿಗೂ ಕೂಡ ಈ ವಾರದ ಕಿಚ್ಚನ ಮೆಚ್ಚುಗೆ ಸಿಗ್ತಾ ಇಲ್ಲ. ಅಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ವಾರ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಅಪ್ಡೇಟ್ ಬಂದಿರುವಂಥದ್ದು. ನಿಮ್ಮ ಪ್ರಕಾರ ಭವ್ಯ ಅವರ ಬದಲಾಗಿ ಯಾವುದಾದ್ರೂ ಕಂಟೆಸ್ಟೆಂಟ್ಗೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಕೊಡಬೇಕಿತ್ತ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾವ ವಿಚಾರಕ್ಕಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಆ ಕಂಟೆಸ್ಟೆಂಟ್ಗೆ ಸಿಗಬೇಕಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.